ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ BBMP ಲಿಮಿಟ್ಸ್ ಅಲ್ಲಿರುವ ಪ್ರಾಪರ್ಟಿ ಓನರ್ಗಳಿಗೆ GBA ಕಡೆಯಿಂದ ಹಾಗೂ ಸರ್ಕಾರ ಕಡೆಯಿಂದ ಯಾರ್ಯಾರು ಕಂದಾಯ ಕಟ್ಟಿಲ್ವೋ ಅವ್ರಿಗೆ ವಾರ್ನ್ ಮಾಡ್ತಾ ಇದೆ. ನೀವು ಕಂದಾಯ ಕಟ್ಟಿಲ್ಲ ಅಂದಾಗ ನಿಮ್ಮ ಪ್ರಾಪರ್ಟಿಗಳನ್ನ ಆಕ್ಷನ್ ಅಲ್ಲಿ ಇಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳೋಣ ಹೇಳಿ. ಕೆಲವು ವಿಲೇಜ್ ಲಿಮಿಟ್ ಅಲ್ಲಿರೋ ಪ್ರಾಪರ್ಟಿಗಳನ್ನ GBAಗೆ ಅಂದರೆ BBMP ಲಿಮಿಟ್ಸ್ಗೆ ಹ್ಯಾಂಡ್ ಓವರ್ ಆಗುತ್ತೆ ಅಂತ ಹೇಳಿದ್ರು. ಹ್ಯಾಂಡ್ ಓವರ್ ಆಯ್ತಾ? ಆ ಪ್ರಾಪರ್ಟಿಗಳೆಲ್ಲ GBA ಲಿಮಿಟ್ಸ್ ಬಂದಿದ್ಯಾ? ನಿಮ್ಮ ಪ್ರಾಪರ್ಟಿ ಯಾವ್ದಾದ್ರು ಆ ಥರ ಇತ್ತು ಅಂದಾಗ ಬಂದಿದೆ ಅಂತ ಕಮೆಂಟ್ ಮಾಡಿ. 10 ಸಂಖ್ಯೆಗಳಿರುವ PID ನಂಬರ್ಗಳನ್ನ ನಗರಸಭೆಗಳು, ಪುರಸಭೆಗಳು ಹಾಗೂ GBA ಅಂಡರ್ ಅಲ್ಲಿರುವ ಪಾಲಿಕೆಗಳಿಗೆ ಕೊಟ್ಟಿದ್ದಾರೆ. ನಾನು ಅನ್ಕೊಂಡಿದ್ದೆ ಪಂಚಾಯಿತಿ ಲಿಮಿಟ್ ಅಲ್ಲಿರುವ ಪ್ರಾಪರ್ಟಿಗಳಿಗೂ ಇದೇ ರೀತಿ 10 ಡಿಜಿಟಿನ ನಂಬರಿನ PID ನಂಬರ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ. ಮೇ ಬಿ ಕೊಡಲ್ಲ ಅಂತ ಈಗ ಅನಿಸ್ತಾ ಇದೆ. ಯಾಕಪ್ಪ ಅಂದ್ರೆ ನಮಸ್ಕಾರ ಎಲ್ಲರಿಗೂ. ಹಲವಾರು ದಿನಗಳಿಂದ ನಾನು ಗೊತ್ತಿರುವ ಪ್ರಾಪರ್ಟಿಯ ಡಾಕ್ಯುಮೆಂಟ್ ನಾಲೆಜ್ಗಳನ್ನ ಒಂದೊಂದಾಗಿ ನನ್ಗೆ ಗೊತ್ತಿರೋಂಗೆ ಹಂಚ್ಕೊತಾ ಇದ್ದೀನಿ. ಚಾನಲ್ಗೆ ಹೊಸದಾಗಿ ವ್ಯೂವರ್ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ತಿಳಿಸ್ತಾ ಇರೋ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಅನಿಸ್ತು ಅಂದಾಗ ಒಂದು ಲೈಕು, ಶೇರು ಹಾಗೆ ಮಾಹಿತಿ ಬಗ್ಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿಗೆ ಹೋಗ್ತಾ ಇದ್ದೀನಿ. ಇವತ್ತಿನ ಮಾಹಿತಿ ಏನಪ್ಪಾ ಅಂದಾಗ ಪಂಚಾಯಿತಿ ಲಿಮಿಟ್ಗಳಲ್ಲಿರುವ ಪ್ರಾಪರ್ಟಿಗಳಿಗೆ ಈಗ ಆಲ್ರೆಡಿ ಖಾತೆ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿರುತ್ತೆ, ವಿಲೇಜ್ ಲಿಮಿಟ್ ಅಲ್ಲಿರುವ ಪ್ರಾಪರ್ಟಿಗಳಿಗೆ 11A 11B ಹಾಗೆ 9 ಸಿಕ್ಕಿರುತ್ತೆ ಅಲ್ವರಾ. ಸೊ 9 11 ಇದ್ರೆ ಎ ಖಾತಾ, 11B ಬಿ ಖಾತಾ. ಹೇಗೆ ಸಿಟಿ ಲಿಮಿಟ್ ಅಲ್ಲಿ ಇದೆಯೋ ಅದೇ ರೀತಿ ಪಂಚಾಯಿತಿಲೂ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. ಸೊ ಇದು ಯಾರ್ಯಾರು ತಗೊಂಡಿದ್ದೀರೋ, ಡಿಜಿಟಲಿ ಖಾತೆ ಯಾರು ರಿಸೀವ್ ಮಾಡ್ಕೊಂಡಿದ್ದೀರೋ ಅವ್ರಿಗೆ ಈ ವಿಡಿಯೋ. ಮ್ಯಾನ್ಯುವಲ್ ಖಾತಾಗಳ ಬಗ್ಗೆ ಹೇಳ್ತಾ ಇಲ್ಲ, ಡಿಜಿಟಲಿ ಖಾತಾ ತಗೊಂಡಿದ್ದೀರಲ್ಲ, 16 ಡಿಜಿಟ್ ಇದೆಯಲ್ಲ ನಿಮ್ಮ PID ನಂಬರ್, 16 ಡಿಜಿಟ್ ಇರುವ PID ನಂಬರ್ ಇರುವ ಪ್ರಾಪರ್ಟಿಗಳಿದೆಯಲ್ಲ ಅವರಿಗೆ ಈ ವಿಡಿಯೋ. ಏನಪ್ಪ ಈ ವಿಡಿಯೋಲಿ ನಾನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಅಂದಾಗ ನೀವು ಆಲ್ರೆಡಿ ಖಾತಾ ಮಾಡಿಸ್ಕೊಂಡಿದ್ದೀರಾ, ಆದರೆ ಆ ಖಾತಾನ ಅಪ್ಗ್ರೇಡ್ ಮಾಡ್ಕೊಳ್ಳೋದು ಬೇಡವಾ? ಈಗ ಪಂಚಾಯಿತಿ ಲಿಮಿಟ್ ಅಲ್ಲಿರುವ ಎಲ್ಲ ಡಿಜಿಟಲ್ ಖಾತಾಗಳನ್ನ ಅಪ್ಗ್ರೇಡ್ಗೆ ಹಾಕಿದ್ದಾರೆ. ನೀವು ನಿಮ್ಮ ಖಾತೆಗಳನ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಏನಿದೆ ಈ ಅಪ್ಗ್ರೇಡ್ ಅಲ್ಲಿ? ಏನಕ್ಕೆ ನಾವು ಆಲ್ರೆಡಿ ಖಾತಾ ಇರುವ ಪ್ರಾಪರ್ಟಿಗಳಿಗೆ ತಿರ್ಗಾ ಯಾಕೆ ಖಾತಾ ತಗೊಬೇಕು ಅಂತ ನಿಮ್ಗೆ ಏನಾದ್ರು ಅನಿಸ್ತು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೂ ಅರ್ಥ ಆಗುತ್ತೆ. ಅಲ್ಲ ಸರ್, ಪಂಚಾಯಿತಿ ಲಿಮಿಟ್ ಅಲ್ಲಿರುವ ರೆವಿನ್ಯೂ ಸೈಟ್ಗಳಿಗೆ ಖಾತಾ ಕೊಡ್ತೀನಿ ಅಂತ ತಿಂಗ್ಳುಗಟ್ಟಲೆ ಹೀಗೆ ತಳ್ಕೊಂಡ್ ಬರ್ತಾ ಇದ್ದಾರೆ. ನೀವು ನೋಡಿದ್ರೆ ಪಂಚಾಯಿತಿ ಲಿಮಿಟ್ ಇರುವ ಖಾತೆಗಳನ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಕೆಲವರು ಅನ್ಕೊಬಹುದು. ನೀವು ಅನ್ಕೊಂಡಿಲ್ಲ ಹೋಗ್ರಿ, ಬಟ್ ಅಪ್ಗ್ರೇಡ್ ಅಂತೂ ಆಗಿದೆ. 16 ಡಿಜಿಟಿನ ಯಾರ್ಯಾರು ಖಾತೆ ತಗೊಂಡಿದ್ರಲ್ಲ, ಡಿಜಿಟಲ್ ಖಾತಾ ಅಂತ ಒಂದು ಖಾತಾ ತಗೊಂಡಿರ್ತೀರಾ, ಅದು 11A ಹಾಗೂ 9 ಆಗಲಿ ಹಾಗೆ 11B ಆಗಲಿ. ಸೊ ಇಮೇಜು ಡಿಸ್ಪ್ಲೇಲಿ ಹಾಕಿದ್ದೀನಿ. ಸೊ ಈ ರೀತಿ ಖಾತಾನ ನೀವು ರಿಸೀವ್ ಮಾಡ್ಕೊಂಡಿದ್ರಿ ಅಂದಾಗ ಈ ಖಾತಾ ಈಗ ಅಪ್ಗ್ರೇಡ್ ಆಗಿದೆ. ಅಪ್ಗ್ರೇಡ್ ಆಗ್ಬಿಟ್ಟು ನಿಮ್ಮ ಖಾತೆಗಳಲ್ಲಿ, ಹಳೆಯ ಖಾತೆಗಳಲ್ಲಿ ಓನರ್ ಯಾರು, ಆಧಾರ್ ನಂಬರ್ ಏನು, ಪ್ರಾಪರ್ಟಿ ಎಷ್ಟು ಮೆಷರ್ಮೆಂಟ್ ಇದೆ, ಸೈಟ್ ಎಷ್ಟು ಮೆಷರ್ಮೆಂಟ್ ಇದೆ, ಫೋಟೋ ಹಾಗೆ ಸೈಟಿನ ಭಾವಚಿತ್ರ ಇದೆಲ್ಲ ಬರ್ತಾ ಇತ್ತು. ಲ್ಯಾಂಡ್ ಕನ್ವರ್ಷನ್ ಆಗಿದೆಯಾ, 11B ಗ್ರಾಮ್ ಠಾಣಾನ ಅಂತೆಲ್ಲ ರಿಫ್ಲೆಕ್ಟ್ ಆಗ್ತಾ ಇತ್ತು. ಸೊ ಹಳೆ ಖಾತೆಗಳಲ್ಲಿ ಈ ತರ ಇಮೇಜ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇತ್ತು, ಹೆಂಗೆ ಏನು ಎತ್ತ ಅನ್ನೋದನ್ನೆಲ್ಲ. ಈ ಅಪ್ಗ್ರೇಡ್ ವರ್ಷನ್ ಅಲ್ಲಿ ಖಾತೆಗಳಲ್ಲಿ ಏನಪ್ಪ ಆಡ್ ಆನ್ ಆಗಿದೆ ಅಂದಾಗ ಲ್ಯಾಂಟಿಟ್ಯೂಡ್ಗಳು ಅಪ್ಗ್ರೇಡ್ ಆಗವೆ. ಅದಷ್ಟೇ ಅಲ್ಲ, ನಿಮ್ಮ ಟ್ಯಾಕ್ಸ್ ಕಟ್ತಿರಲ್ಲ, ಕಂದಾಯ ಪಾವತಿ ಮಾಡ್ತಿರಲ್ಲ, ಅದರ ರಿಫ್ಲೆಕ್ಷನ್ ಖಾತೆಗಳಲ್ಲಿ ಇರಲಿಲ್ಲ. ಅದನ್ನ ಈಗ ಹೊಸದಾಗಿ ಅಪ್ಗ್ರೇಡ್ ಮಾಡಿರೋ ಖಾತೆಗಳಲ್ಲಿ ರಿಫ್ಲೆಕ್ಷನ್ ಮಾಡ್ತಾ ಇದ್ದಾರೆ. GBA ಲಿಮಿಟ್ಸ್ ಅಲ್ಲಿರುವ ಪಾಲಿಕೆಗಳಿಗೂ ಖಾತೆಗೆ ಒಂದು ಸಾಫ್ಟ್ವೇರು, ಕಂದಾಯ ಕಟ್ಟಕ್ಕೆ ಒಂದು ಸಾಫ್ಟ್ವೇರು. ಅದೇ ತರಾನೇ ಪಂಚಾಯಿತಿಗಳಿಗೂ ಖಾತೆ ತಗೊಳಕ್ಕೆ, ಖಾತೆ ಡೌನ್ಲೋಡ್ ಮಾಡ್ಕೊಳ್ಳಕ್ಕೆ ಒಂದು ಸಾಫ್ಟ್ವೇರು, ಕಂದಾಯ ಕಟ್ಟಕ್ಕೆ ಒಂದು ಸಾಫ್ಟ್ವೇರು. ಈ ರೀತಿ 2 ಸಾಫ್ಟ್ವೇರು ಬೇಕಾಗಿದೆಯಾ ನಮ್ಗೆ? ಈ ಅಪ್ಗ್ರೇಡ್ ಆಗಿರುವ ಖಾತಾನ ಹೇಗಪ್ಪ ಡೌನ್ಲೋಡ್ ಮಾಡ್ಕೊಬೇಕು, ಏನೆಲ್ಲ ಪ್ರೊಸೀಜರ್ ಇದೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋಲಿ ನಿಮ್ ಜೊತೆ ಹಂಚ್ಕೊಂತೀನಿ. ಈಗ ಏನ್ ನಾನು ತಿಳಿಸಿದ್ದೀನಲ್ಲ, ಈ ಅಪ್ಗ್ರೇಡ್ ಮಾಹಿತಿ ನಿಮ್ಗೆ ಅರ್ಥ ಆಗಿದೆ, ಅವೇರ್ನೆಸ್ ಬಂದಿದೆ. ಈ ತರದ ಅಪ್ಗ್ರೇಡ್ ಖಾತಾನ ನಾನು ಡೌನ್ಲೋಡ್ ಮಾಡ್ಕೊತೀನಿ ಅಂತ ಏನಾದರೂ ನಿಮ್ಗೆ ಅನಿಸ್ತು ಅಂದಾಗ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋಲಿ ಹೇಗೆ ಡೌನ್ಲೋಡ್ ಮಾಡಬೇಕು, ಏನೆಲ್ಲ ಪ್ರೊಸೀಜರ್ ಇದೆ, ಎಷ್ಟು ಫೀಸ್ ಇದೆ ಅನ್ನೋದನ್ನೆಲ್ಲ ನೆಕ್ಸ್ಟ್ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ತುಂಬಾ ಜನ ಹೊಸ ಪಂಚಾಯಿತಿ ಲಿಮಿಟ್ಗೆ ಹೋಗ್ಬಿಟ್ಟು ಟ್ಯಾಕ್ಸ್ ಪೇ ಮಾಡೋರು ಇದ್ದಾರೆ. ಕೆಲವರು ಆನ್ಲೈನ್ ಅಲ್ಲೇ ಪೇ ಮಾಡ್ಬಿಡ್ತಾರೆ, ಏನಕ್ಕೆ ಅಷ್ಟು ದೂರ ಹೋಗ್ಬೇಕು ಅಂತ. ಕೆಲವರು ಖಾತಾ ಮಾಡ್ಕೊಂಡ್ಬಿಟ್ಟು ಹಾಗೆ ಕುತ್ಕೊಂಡ್ಬಿಟ್ಟಿರ್ತಾರೆ. ನೀವು ಏನಪ್ಪಾ ಮಾಡಬೇಕು ಅಂದಾಗ ವರ್ಷನೂ ನಿಮ್ಮ ಖಾತೆಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಾಳೆ ದಿನ ಯಾವುದೇ ತರದ ಲೋನು ಮಾರಾಟ ಮಾಡಬೇಕು ಅಂದಾಗ ಸರ್ವರ್ ಎರರು, ಖಾತಾ ಎರರ್ ಆಯ್ತು ಅಂದಾಗ ಅಲಿಬೇಕಾಗುತ್ತೆ. ವರ್ಷ ಡೌನ್ಲೋಡ್ ಮಾಡಿದ್ರಿ ಅಂದಾಗ ಸೇಫ್ಟಿ ಯಾರಿಗೆ ಹೇಳಿ?